ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ಷತ್ರಿಯ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಪುಷ್ಪಗಿರಿಗೆ ಹೋಗಿದ್ವಿ. ಈ ಪ್ಲೇಸಿಗೆ ಇನ್ನೊಂದು ಹೆಸರಿದೆ, ಪುಷ್ಪಗಿರಿ ಬೆಟ್ಟ ಅಂತ. ಈ ಪ್ಲೇಸಿಗೆ ಹಳೇಬೀಡಿಂದ 15 ನಿಮಿಷದೊಳಗೆ ಬರ್ಬೋದು. ಹಾಗೆ ಈ ಪ್ಲೇಸು ಒನ್ ಡೇ ಟ್ರಿಪ್, ಅಂದರೆ ಸಂಡೇ ಫ್ರೀ ಇರೋರು, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಯಾರೇ ಆದರೂ ಒನ್ ಡೇ ಟ್ರಿಪ್ ಅಂತ ಈ ಪ್ಲೇಸಿಗೆ ಬರ್ಬೋದು. ಪುಷ್ಪಗಿರಿಯಲ್ಲಿ ಉಕ್ಕುಡ್ಗತ್ರೆ ಅಜ್ಜಯ್ಯ ಅನ್ನೋ ದೇವಸ್ಥಾನನೂ ಕಟ್ಟಿದ್ದಾರೆ. ಪುಷ್ಪಗಿರಿ ಬೆಟ್ಟದಿಂದ ಹಳೇಬೀಡು ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಗೆ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಹೇಗೆ ದೇವಿರಮ್ಮ ಬೆಟ್ಟ ಹಾಗೂ ಮುಳ್ಳಯ್ಯನಗಿರಿಯಿಂದ ಚಿಕ್ಕಮಂಗ್ಳೂರು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕಾಣಿಸ್ತಾ ಇತ್ತು. ಹಾಗೆ ನಾವು ಪುಷ್ಪಗಿರಿ ಬೆಟ್ಟದಿಂದ ಅಲ್ಲೇ ಇರುವ ಹಳೇಬೀಡು ದೇವಸ್ಥಾನಕ್ಕೆ ಬಂದ್ವಿ. ಹಳೇಬೀಡು ದೇವಸ್ಥಾನದಲ್ಲಿ ವಾಸ್ತುಶಿಲ್ಪ ತುಂಬ ಚೆನ್ನಾಗಿದೆ, ಕಲ್ಲಿನಲ್ಲಿ ಕೆತ್ತಿರೋಂತಹ ವಾಸ್ತುಶಿಲ್ಪ. ಹೊಯ್ಸಳರ ಕಾಲದ ದೇವಾಲಯಗಳು ನಕ್ಷತ್ರಾಕಾರದ ಮೇಲ್ಛಾವಣಿಯನ್ನು ಹೊಂದಿರ್ತವೆ. ಬೇಲೂರಿನ ಚೆನ್ನಕೇಶ್ವರ ದೇವಾಲಯ ಏಕಕೂಟ ಗರ್ಭಗುಡಿಯಿಂದ ಕೂಡಿದೆ. ಹಾಗೆ ಹಳೇಬೀಡು ದೇವಸ್ಥಾನದ ಗರ್ಭಗುಡಿ ದ್ವಿಕೂಟದಿಂದ ಕೂಡಿದೆ. ಇದೇ ಥರ ಹೊಯ್ಸಳರ ಕಾಲದಲ್ಲಿ ಪಂಚಕೂಟ ದೇವಾಲಯಗಳು ಸಹ ನಿರ್ಮಿತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.